ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕನ್ಸೀಲರ್, ಮಸ್ಕರಾ, ಬಳೆಗಳನ್ನು ನಾವು ಬಳಸ್ತಾ ಇರ್ತೀವಲ್ಲ, ಅದ್ರ ಬಗ್ಗೆ ಕೆಲವೊಂದು ಟಿಪ್ಸನ್ನು ನಿಮ್ಮ ಹತ್ರ ಶೇರ್ ಮಾಡ್ತಿದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲ ಸ್ಕಿಪ್ ಮಾಡದೆ ನೋಡಿ, ನನ್ನ ಚಾನಲನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಫಸ್ಟ್ ಟಿಪ್ ಬಂದುಬಿಟ್ಟು ಕನ್ಸೀಲರ್ ತೋರಿಸ್ತೀನಿ. ನಾವು ಕನ್ಸೀಲರ್, ಮಸ್ಕರಾ ಇವೆಲ್ಲ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ತಾ ಇರ್ತೀವಿ. ಫೌಂಡೇಶನ್ ಆಗಿರ್ಬೋದು, ಇವೆಲ್ಲ ಯೂಸ್ ಮಾಡ್ತಾ ಇರ್ತೀವಿ. ಒಂದೊಂದು ಟೈಮಲ್ಲಿ ಏನಾಗುತ್ತೆ ಅಂದರೆ ನಾವು ದಿನ ಇರೋದಿಲ್ಲ, ಫಂಕ್ಷನ್ಸ್ಗೆ ಮಾತ್ರ ಬಳಸ್ತಾ ಇರ್ತೀವಿ. ಇದಾಗಿ ಬಿಟ್ಬಿಟ್ರೆ ಸ್ವಲ್ಪ ಡ್ರೈ ಆಗೋಗುತ್ತೆ, ಮತ್ತು ಎಷ್ಟು ನಮ್ಗೆ ಬೇಕು ಅಂತ ನಾವು ಯೂಸ್ ಮಾಡುವಾಗ ಅದು ಬೇಗ ಬರೋದಿಲ್ಲ, ತುಂಬ ಡ್ರೈ ಆಗಿಬಿಟ್ಟಿರುತ್ತೆ. ಆ ಡ್ರೈ ಆಗಿರೋದನ್ನು ಮತ್ತೆ ನಾವು ಯಾವ ರೀತಿ ಅದು ಯೂಸ್ ಮಾಡೋ ಥರ ಮಾಡ್ಕೋಬೇಕು ಅಂತ ತೋರಿಸ್ತೀನಿ. ಇದನ್ನು ನಾನು ಚೆನ್ನಾಗಿ ಬಾಯ್ಲ್ ಆಗಿರುವಂಥ ಬಿಸಿ ನೀರಲ್ಲಿ ಕನ್ಸೀಲರನ್ನು ಹಾಕ್ತಿದ್ದೀನಿ. ನೀವು ಇದೇ ರೀತಿ ಮಸ್ಕರಾ ಕೂಡ ಹಾಕ್ಬೋದು. ಒಂದು 10 ನಿಮಿಷ ನಾವು ಕನ್ಸೀಲರು, ಮಸ್ಕರಾ ಇವನ್ನು ಬಿಸಿ ನೀರಲ್ಲಿ ಸ್ವಲ್ಪ ಹೊತ್ತು ಆಗಿ ಬಿಡಬೇಕು. ಅದು ಬಿಡ ನಂತರ ನೋಡಿ, ಆವಾಗಲೇ ತುಂಬ ಡ್ರೈ ಆಗಿರ್ತೋ, ಹಾಕ್ಕೊಳ್ಳೋಕೆ ಕೂಡ ಆಗ್ತಿರ್ಲಿಲ್ಲ. ಈಗ ತುಂಬ ಚೆನ್ನಾಗಿ ಕ್ರೀಮಿಯಾಗಿ ಆಗಿದೆ. ನಾವು ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ನಮ್ಮ ಕೈ ಮೇಲೆ ನೋಡಿ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಬ್ಲೆಂಡ್ ಆಗ್ತಾಯಿದೆ. ಈ ರೀತಿ ನಿಮಗೆ ಮಸ್ಕರಾ ಆಗಿರ್ಬೋದು, ಕನ್ಸೀಲರ್ ಆಗಿರ್ಬೋದು, ಫೌಂಡೇಶನ್ ಆಗಿರ್ಬೋದು ಜಾಸ್ತಿ ಡ್ರೈ ಆಗಿದೆ, ನಮಗೆ ಬಳಸೋಕ್ಕೆ ಆಗ್ತಾಯಿಲ್ಲ ಅಂದಾಗ ಬಿಸಿ ನೀರಲ್ಲಿ ಒಂದು 10 ನಿಮಿಷ ನಾವು ಈ ರೀತಿ ಇಡೋದ್ರಿಂದ ನಮಗೆ ಬೇಗ ಅದು ಡ್ರೈ ಆಗಿರೋದು ಚೆನ್ನಾಗಿ ಕರಗಿಬಿಟ್ಟು ನಾವು ಮತ್ತೆ ಯೂಸ್ ಆಗುತ್ತೆ. ಈ ರೀತಿ ಒಂದು ಟಿಪ್ಪನ್ನು ಯೂಸ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದುಬಿಟ್ಟು ಬಳೆಗಳಂದರೆ ತುಂಬಾ ಇಷ್ಟ ಅಲ್ವಾ. ಬಳೆಗಳಿಂದ ಕೂಡ ಕೆಲವೊಂದು ಟಿಪ್ಸನ್ನು ನಿಮಗೆ ತೋರಿಸ್ತೀನಿ. ಈ ಟಿಪ್ಸನ್ನು ನೀವು ಒಂದ್ಸರಿ ಫಾಲೋ ಮಾಡಿ, ನಿಮಗೂ ಕೂಡ ತುಂಬ ಯೂಸ್ ಆಗುತ್ತೆ. ನಾನು ಬಳೆಗಳಂತೆಗೆ ಈ ಬ್ಯಾಗನ್ನು ಒಂದು ರೆಡಿ ಮಾಡ್ಕೊಂಡಿದ್ದೀನಿ. ಈ ಬ್ಯಾಗಲ್ಲಿ ನಾನು ಎಲ್ಲ ಥರದ ಬಳೆಗಳನ್ನು ಹಾಕ್ಕೊಂಡಿಟ್ಕೊಂಡಿದ್ದೀನಿ. ಈ ಬಳೆಗಳನ್ನು ಈ ರೀತಿ ಪ್ಲಾಸ್ಟಿಕ್ ಕವರಲ್ಲಿ ಸ್ವಲ್ಪ, ಮತ್ತು ನ್ಯೂಸ್ ಪೇಪರಲ್ಲಿ, ಮತ್ತು ಸೇಫ್ಟಿ ಪಿನ್ನಲ್ಲಿ ಈ ರೀತಿ ಹ್ಯಾಂಗ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನನಗೆ ಯಾವತ್ತು ಬೇಕೋ ಆ ಬ್ಯಾಂಗಲ್ಸನ್ನು ತಗೊತೀನಿ ಈ ರೀತಿ, ಮತ್ತು ಇದರಲ್ಲಿ ಇಡ್ತೀನಿ. ನನಗೆ ಈ ಬ್ಯಾಗ್ ತುಂಬಾ ಹೆಲ್ಪ್ಫುಲ್ ಆಗಿದೆ. ಈ ಬ್ಯಾಗು ಆನ್ಲೈನಲ್ಲಿ ಸಿಗುತ್ತೆ, ಮತ್ತು ಶಾಪ್ಸಲ್ಲಿ ಕೂಡ ಸಿಗುತ್ತೆ. ಈ ರೀತಿ ಬ್ಯಾಗ್ ಇಟ್ಕೊಳ್ಳೋದ್ರಿಂದ ನಮಗೆ ಬೇಗ ಬಳೆಗಳನ್ನೋದು ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾವು ಬಳೆಗಳು ಹಾಕ್ಕೊಳ್ಳೋಕ್ಕೆ ತುಂಬಾ ಕಷ್ಟಪಡ್ತಾ ಇರ್ತೀವಿ. ಒಬ್ಬೊಬ್ರು ಕೈ ದಪ್ಪ ಇರುತ್ತೆ, ಬೇಗ ಬಳೆಗಳು ಹತ್ತೋದಿಲ್ಲ. ಚಿಕ್ಕ ಸೈಜ್ ತೊಗೊಂಡಿರ್ತೀವಲ್ಲ, ಬೇಗ ನಮಗೆ ಆ ಬಳೆಗಳು ಅನ್ನೋದು ಹತ್ತೋದಿಲ್ಲ. ನಾನಿಲ್ಲಿ ವ್ಯಾಸ್ಲೈನನ್ನು ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವುದೇ ಆದರೂ ಪರವಾಗಿಲ್ಲ, ವ್ಯಾಸ್ಲೈನ್ ಆಗಿರ್ಬೋದು, ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಈ ರೀತಿ ಒಂದು ಸ್ವಲ್ಪ ತಗೊಂಡು ಆ ವ್ಯಾಸ್ಲೈನನ್ನು ನಿಮ್ಮ ಕೈಗೆ ಚೆನ್ನಾಗಿ ಹಚ್ಕೊಳ್ಳಿ. ಚೆನ್ನಾಗಿ ಅಪ್ಲೈ ಮಾಡಿಕೊಂಡ್ರೆ ಸ್ವಲ್ಪ ಜಾರ್ದಂಗೆ ಇರುತ್ತೆ. ನಾವು ಆ ರೀತಿ ಇದ್ದಾಗ ಬಳೆಗಳನ್ನು ತುಂಬ ಈಸಿಯಾಗಿ ನಾವು ಕೈಗೆ ಹಾಕ್ಕೋಬೋದು. ಅಷ್ಟೇನು ಕೈ ನೋವೋದಿಲ್ಲ. ಒಂದೊಂದು ಸಾರಿ ಏನಾಗುತ್ತಂದರೆ ಅದೇ ಸೋಪನ್ನು ಯೂಸ್ ಮಾಡಿ ಹಾಕ್ಕೊತಾ ಇರ್ತೀವಿ. ಸೋಪ್ ಯೂಸ್ ಮಾಡಿದ್ರೆ ಜಾಸ್ತಿ ಜಾರುತ್ತೆ, ಅದರಿಂದ ಏನಾದರೂ ಒಡೆದೋದ್ರೂ ಕೂಡ ಕೈಗಳೆಲ್ಲ ಗಾಯ ಆಗುತ್ತೆ. ಆ ರೀತಿ ಆಗಬಾರ್ದು ಅಂದರೆ ಸ್ವಲ್ಪ ವ್ಯಾಸ್ಲೈನೋ ಇಲ್ಲಾಂದರೆ ಒಂದು ಕೊಬ್ಬರಿ ಎಣ್ಣೆನೋ ಈ ರೀತಿ ಕೈಗೆ ಹಚ್ಕೊಂಡ್ಬಿಟ್ಟು ಈ ರೀತಿ ನೋಡಿ ತುಂಬ ಚೆನ್ನಾಗಿ ಈಸಿಯಾಗಿ ನಮ್ಮ ಕೈಗೆ ಬಳೆ ಹೋಗುತ್ತೆ. ಒಂಚೂರು ಕೂಡ ನಮ್ಮ ಕೈಗೆ ಬಳೆ ಒಡೆದೋಗೋದಾಗಲಿ, ಅದು ನಮ್ಮ ಕೈಗೆ ಗಾಯ ಆಗೋದಾಗಲಿ ಆಗೋದಿಲ್ಲ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಈಸಿಯಾಗಿ ಆಗುತ್ತೆ. ನೀವೆಲ್ಲಾದರೂ ಅರ್ಜೆಂಟಾಗಿ ಹೋಗಬೇಕು, ಬ್ಯಾಂಗಲ್ ಹಾಕ್ಕೋಬೇಕು, ಆಗ್ತಿಲ್ಲ ಅಂದಾಗ ಈ ಟಿಪ್ಪನ್ನು ಬಳಸ್ಕೊಳ್ಳಿ. ನಾನು ಆಲ್ರೆಡಿ ಈ ಬ್ಯಾಂಗಲ್ಸನ್ನು ಯಾವ ರೀತಿ ಸ್ಟೋರೇಜ್ ಮಾಡ್ಕೋಬೇಕು ಅಂತ ಒಂದು ವಿಡಿಯೋವನ್ನು ಇಟ್ಟಿದ್ದೀನಿ. ನೀವು ಒಂದು ಸರಿ ನನ್ನ ವೀಡಿಯೋಸಲ್ಲಿ ನೋಡಿ. ನೆಕ್ಸ್ಟ್ ಟಿಪ್ ಬಂದುಬಿಟ್ಟು ಪ್ಲಾಸ್ಟಿಕ್ ಕವರನ್ನು ತಗೊಳ್ಳಿ. ನಿಮಗೆ ವ್ಯಾಸ್ಲೈನ್ ಇಲ್ಲ, ಕೊಬ್ಬರಿ ಎಣ್ಣೆನೂ ಬೇಗ ಸಿಗಲಿಲ್ಲ ಅಂದಾಗ ಈ ಪ್ಲಾಸ್ಟಿಕ್ ಕವರನ್ನು ತಗೊಳ್ಳಿ. ಈ ಪ್ಲಾಸ್ಟಿಕ್ ಕವರನ್ನು ನಮ್ಮ ಕೈಗೆ ಹಾಕ್ಕೊಂಬಿಟ್ಟು ಅದ್ರ ಸಹಾಯದಿಂದ ಕೂಡ ನಾವು ಬಳೆಗಳನ್ನು ಈಸಿಯಾಗಿ ಹಾಕ್ಕೋಬೋದು. ಇದರಲ್ಲಿ ಏನಾದರೂ ಒಡೆದೋದ್ರೂ ಕೂಡ ನಮ್ಮ ಕೈಗೆ ಗಾಯ ಅನ್ನೋದು ಆಗೋದಿಲ್ಲ, ತುಂಬ ಈಸಿಯಾಗಿರುತ್ತೆ. ಯಾಕಂದರೆ ನಮ್ಮ ಕೈಗೆ ಕವರ್ ಇರುತ್ತೆ, ಒಡೆದೋದ್ರೂ ಕೂಡ ನಮ್ಮ ಕೈಗೆ ಅಷ್ಟೊಂದು ಗಾಯನೂ ಆಗೋದಿಲ್ಲ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ವ್ಯಾಸ್ಲೈನ್, ಕೊಬ್ಬರಿ ಎಣ್ಣೆ ಏನೂ ಇಲ್ಲ, ಸೋಪ್ ಇಲ್ಲ, ಏನೂ ಇಲ್ಲ ಅಂದಾಗ ಈ ಕವರಿಂದ ಒಂದು ಸಾರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗೇ ವರ್ಕ್ ಆಗುತ್ತೆ. ನೆಕ್ಸ್ಟ್ ಈ ಕವರು ಪ್ಲಾಸ್ಟಿಕ್ ಕವರು ನಮಗೆ ಬಳೆ ಹಾಕೋದಕ್ಕೆ ಅಲ್ಲ, ತೆಗೆಯೋದಕ್ಕೆ ಕೂಡ ತುಂಬ ಈಸಿಯಾಗಿ ಹೆಲ್ಪ್ ಆಗುತ್ತೆ. ನೋಡಿ ಈ ರೀತಿ ಆ ಬಳೆಗಳು
ಕೆಳಗಡೆಯಿಂದ ನಾವು ಕವರನ್ನು ಈ ರೀತಿ ಹಾಕ್ಕೊಂಡ್ಬಿಟ್ರೆ ನಮ್ಗೆ ಈಸಿಯಾಗಿ ಬ್ಯಾಂಗಲನ್ನು ತೆಗಿಬೋದು. ತೆಗಿಯುವಾಗ ಸ್ವಲ್ಪ ನಿಧಾನದಿಂದ ತೆಗೀರಿ, ತುಂಬ ಚೆನ್ನಾಗಿ ಬೇಗ ಬಂದುಬಿಡುತ್ತೆ. ನೋಡಿದ್ರಲ್ಲ, ಈ ಟಿಪ್ಸು ನಿಮ್ಗೆ ಯಾವ ರೀತಿ ಅನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ. ನಿಮ್ಗೆ ಇನ್ನೂ ಏನೇ ಟಿಪ್ಸ್ ಬೇಕು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ ಟಿಪ್ಸನ್ನು ನಿಮಗೆ ಶೇರ್ ಮಾಡ್ತೀನಿ. ಇನ್ನು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ, ನನ್ನ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಾವು ಈ ರೀತಿ ಗಾಜಿನ ಬಳೆಗಳನ್ನು ತಗೊತಾ ಇರ್ತೀವಿ. ಅದು ಶೈನಿಂಗ್ ಅನ್ನೋದು ಬೇಗ ಹೋಗ್ಬಿಟ್ಟಿರುತ್ತೆ. ಆ ಶೈನಿಂಗ್ ಅಂತ ಮತ್ತೆ ಬರಬೇಕು ಅಂದರೆ ಈ ರೀತಿ ಒಂದು ನೈನ್ ಪಾಲಿಶನ್ನು ತಗೊಳ್ಳಿ. ಟ್ರಾನ್ಸ್ಪರೆಂಟ್ ನೈನ್ ಪಾಲಿಶನ್ನು ತಗೊಂಡು ಆ ಬಳೆಗಳ ಮೇಲೆ ಕ್ಲೀನಾಗೆ ಹಚ್ಚಿ ಈ ರೀತಿ ಆ ನೈನ್ ಪಾಲಿಶನ್ನು ಅಪ್ಲೈ ಮಾಡೋದ್ರಿಂದ ನಮಗೆ ಆ ಶೈನಿಂಗ್ ಅನ್ನೋದು ಇನ್ನೂ ಚೆನ್ನಾಗೆ ಕಾಣಿಸುತ್ತೆ. ಶೈನಿಂಗ್ ಹೋಗ್ಬಿಟ್ಟಿರುತ್ತಲ್ಲ, ಇದೇ ರೀತಿ ಬಳೆಗಳಂತೆಲ್ಲ ಜಡೆ ಬಿಲ್ಲು, ಕ್ಲಿಪ್ಸು ಮತ್ತು ಬಳೆಗಳಿಗೆ ಈ ರೀತಿ ಎಲ್ಲ ಥರದ ಸ್ಟೋನ್ಸ್ ಇರೋವಂಥ ಕ್ಲಿಪ್ಸ್ಗೆ, ಬಳೆಗಳಿಗೆ ಈ ರೀತಿ ನಾವು ನೈನ್ ಪಾಲಿಶನ್ನು ಹಚ್ಕೊಂಡ್ರೆ ತುಂಬ ಚೆನ್ನಾಗಿ ಶೈನಿಯಾಗೆ ಕಾಣಿಸುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ ನಾನು ಶೈನಿಂಗರನ್ನು ಹಚ್ಚಿದ್ದೀನಿ, ತುಂಬ ಚೆನ್ನಾಗಿ ಶೈನಿಂಗ್ಗೆ ಕಾಣಿಸ್ತಿದೆ. ನೋಡಿದ್ರಲ್ಲ, ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇನ್ನೂ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನಾನು ಇನ್ನೂ ಹೆಚ್ಚು ವೀಡಿಯೋಸು ನಿಮಗೆ ಶೇರ್ ಮಾಡ್ತಿರ್ತೀನಿ. ನನಗೊಂಥರ ಎಂಕರೇಜ್ಮೆಂಟ್ ಇರೋ ಥರ ಸಿಗುತ್ತೆ. ನಾನು ಅದರಿಂದ ಇನ್ನೂ ಹೆಚ್ಚು ವೀಡಿಯೋಸು ನಿಮಗೆ ಶೇರ್ ಮಾಡ್ತಾಯಿರ್ತೀನಿ. ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ನಾವು ಈ ರೀತಿ ಒಂದು ಬಿಸಿ ನೀರನ್ನು ತಗೊಳ್ಳಿ ಒಂದು ಬೌಲ್ಗೆ. ಆ ಬೌಲಲ್ಲಿ ಈ ರೀತಿ ಈ ಗಾಜಿನ ಬಳೆಗಳಿರುತ್ತಲ್ಲ ಅವನ್ನು ಇದರಲ್ಲಿ ಈ ನೀರಿನಲ್ಲಿ ಹಾಕಿ, ಇದನ್ನು ಯಾಕೆ ಹಾಕಬೇಕು ಅಂದರೆ ನಾವು ತಂದಿದ್ದ ತಕ್ಷಣವೇ ಈ ಗಾಜಿನ ಬಳೆಗಳು ನೀರಿನಲ್ಲಿ ಹಾಕಿಟ್ರೆ ಮತ್ತು ನಮಗೆ ಬೇಗ ಒಡೆದೋಗ್ದಿರ ತುಂಬ ದಿನ ಬಾಳಿಕೆಗೆ ಬರುತ್ತೆ. ಅದರಿಂದ ನಾವು ಬಳೆಗಳನ್ನು ತಂದಿದ್ದ ತಕ್ಷಣವೇ ಈ ರೀತಿ ಬಿಸಿ ನೀರಲ್ಲಿ ಒಂದು 10 ನಿಮಿಷ ನಾವು ಬಿಸಿ ನೀರಲ್ಲಿ ಹಾಕಿ ನೆನೆಸೋದ್ರಿಂದ ನಮ್ಮ ಬಳೆಗಳು ಬೇಗ ಹೋಗೋದಿಲ್ಲ. ಮತ್ತು ಚಮಕಿ ಇರುತ್ತಲ್ಲ, ಆ ಚಮಕಿ ಕೂಡ ನಮ್ಮ ಕೈಗಳಿಗೆ ಅಂಟೋದಿಲ್ಲ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಎಲ್ಲ ಬಳೆಗಳು ತುಂಬ ಚೆನ್ನಾಗಿ ಶೈನಿಯಾಗಿ ಬಳೆಗಳು ಬೇಗ ಒಡೆದೋಗ್ದಿರ ಇರುತ್ತೆ. ಅದ್ರ ಕಲರ್ ಹಾಗೇ ಇರುತ್ತೆ. ನಾವು ಬಳೆಗಳು ತಂದಿದ್ದ ತಕ್ಷಣವೇ ಈ ರೀತಿ ಒಂದು ಸ್ವಲ್ಪ ನೀರಿನಲ್ಲಿ ಒಂದು 10 ನಿಮಿಷ ನಾವು ಇಡೋದ್ರಿಂದ, ಬಿಸಿಯಾಗಿರಬೇಕು ಆ ನೀರಿನಲ್ಲಿ ಇಡೋದ್ರಿಂದ ನಮ್ಗೆ ಬೇಗ ಬಳೆಗಳು ಹೋಗೋದಿಲ್ಲ. ಅದ್ರ ಚಮಕಿ ಕೂಡ ನಮ್ಮ ಕೈಗಳಿಗೆಲ್ಲ ಮೆತ್ಕೊಳ್ಳೋದಿಲ್ಲ. ನೋಡಿದ್ರಲ್ಲ, 10 ನಿಮಿಷ ಆಯಿತು. ನಾನು ಈಗ ಬಳೆಗಳು ತೆಗೆದು ತೋರಿಸ್ತೀನಿ. ಚಮಕಿ ಅನ್ನೋದು ಒಂದು ಚೂರು ಕೂಡ ನಮ್ಮ ಕೈಗೆ ಅಂಟುವುದಿಲ್ಲ, ತುಂಬ ಚೆನ್ನಾಗೇ ಇರುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ಮತ್ತು ಇದನ್ನು ಫಸ್ಟ್ ಯಾವ ರೀತಿ ನಾನು ಪ್ಯಾಕ್ ಮಾಡಿಟ್ಟಿದ್ದೆ ಅದೇ ರೀತಿ ಒಂದು ಕವರನ್ನು ತಗೊಂಡು ಅದರಲ್ಲಿ ಹಾಕಿ ಈ ರೀತಿ ಪ್ಯಾಕ್ ಮಾಡಿರ್ತಾಯಿದ್ದೀನಿ. ನೋಡಿದ್ರಲ್ಲ, ಕನ್ಸೆಲ್ಲರ್, ಮಸ್ಕರಾ, ಹೈಲೈನರ್ ಯಾವ ರೀತಿ ನಾವು ಡ್ರೈ ಆಗಿರೋ ಅಂತಂದು ಮತ್ತು ನಾವು ಫಸ್ಟ್ ಯಾವ ರೀತಿ ಇರ್ತೋ ಆ ರೀತಿ ಇದ್ದೋ ಹಾಗೆ ಮಾಡ್ಕೋಬೇಕು ಅಂತ, ಮತ್ತು ಬಳೆಗಳಿಂದ ನಮಗೆ ಎಷ್ಟೊಂದು ಉಪಯೋಗ ಇದೆ ಅಂತ ನಿಮಗೆ ತೋರಿಸಿದಲ್ಲ. ಈ ರೀತಿ ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ. ಈ ಬ್ಯಾಗ್ ಅಂತೂ ನನಗೆ ತುಂಬಾ ಉಪಯೋಗ ಆಗಿದೆ. ಈ ಬಳೆಗಳಿಗೆ ಇರುವಂಥ ಬ್ಯಾಗು ತುಂಬ ಚೆನ್ನಾಗಿ ನನಗೆ ಹೆಲ್ಪ್ಫುಲ್ ಆಗಿದೆ. ಎಲ್ಲಾದರೂ ಹೋಗ್ಬೇಕಂದ್ರೆ ನಮಗೆ ಈ ಬ್ಯಾಗು ತುಂಬ ಚೆನ್ನಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ನೀವು ಬೇಕಾದರೆ ಶಾಪಲ್ಲೋ ಆನ್ಲೈನಲ್ಲೋ ನೋಡಿಕೊಂಡು ಪರ್ಚೇಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಈ ಬಳೆಗಳಿಗೆ ನನಗೆ ತುಂಬ ಚೆನ್ನಾಗಿ ಸೆಟ್ ಆಗಿದೆ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಾನಿಲ್ಲಿ 2 ಬ್ಯಾಂಗಲ್ಸ್ಗೆ ಸೇಫ್ಟಿ ಪಿನ್, ಒಂದು ಬ್ಯಾಂಗಲ್ಗೆ ದಾರವನ್ನು ಕಟ್ಟಿದ್ದೀನಿ, ಒಂದು ಬ್ಯಾಂಗಲ್ಸ್ಗೆ ನ್ಯೂಸ್ ಪೇಪರನ್ನು ಹಾಕಿದ್ದೀನಿ, ಮತ್ತು ಇನ್ನು ಸ್ವಲ್ಪ ಬ್ಯಾಂಗಲ್ಸ್ಗೆ ಪ್ಲಾಸ್ಟಿಕ್ ಕವರನ್ನು ಹಾಕಿಟ್ಟಿದ್ದೀನಿ. ಇದು ಕೂಡ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ನೀವು ಒಂದು ಸರಿ ನನ್ನ ಚಾನಲಲ್ಲಿ ವೀಡಿಯೋಸಲ್ಲಿ ಹೋಗಿ ಚೆಕ್ ಮಾಡಿ, ಈ ವಿಡಿಯೋಸು ಸಿಗುತ್ತೆ. ಇಲ್ಲಾಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ನಿಮಗೆ ಲಿಂಕನ್ನು ತೋರಿಸ್ತೀನಿ. ಒಂದು ಸಾರಿ ಚೆಕ್ ಮಾಡಿ. ತುಂಬ ಚೆನ್ನಾಗಿ ಈ ಬ್ಯಾಗು ನನಗೆ ಹೆಲ್ಪ್ಫುಲ್ ಆಗಿದೆ. ನೀವು ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಹೇಗೆ ಅನಿಸ್ತು ಅಂತ ನನ್ನ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಇನ್ನೂ ಹೊಸದಾಗಿ ನನ್ನ ಚಾನಲನ್ನು ಯಾರಾದ್ರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ.